ಎಲ್ಲರಿಗೂ ನಮಸ್ಕಾರ. ಭಾವಧಾರೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಕೆಲವೊಂದು ಕಾರಣಾಂತರಗಳಿಂದ ನಾನು ಇಷ್ಟು ದಿನ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇನ್ನು ಮುಂದೆ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ತಾವೆಲ್ಲರೂ ಕೂಡ ಸಹಕರಿಸಬೇಕು. ಭಾವಧಾರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಬನ್ನಿ ಕತೆ ಒಳಗಡೆ ಹೋಗೋಣ. ಇವತ್ತು ನಾವು ನೋಡೋಕೆ ಹೊರಟಿರ್ತಕ್ಕಂಥ ಕತೆ ಈದೀಗ. ಹೆಸರು ಕೇಳ್ತಿದ್ರೆ ಅನ್ನಿಸ್ತಾ ಇದೆಯಲ್ಲ, ಈದ್ ಅನ್ನೋ ಹಬ್ಬ ಬಂದಿದೆ ಅಂತ. ಈ ಈದ್ ಅನ್ನೋ ಹಬ್ಬ ಬರ್ತಕ್ಕಂಥದ್ದು ರಂಜಾನ್ನ 30 ದಿನಗಳ ಉಪವಾಸ ಕಳೆದ ನಂತರ. ಈ ಈದೀಗ ಅನ್ನೋ ಒಂದು ಹೆಸರು ಏನಿದೆ, ಸುತ್ತಮುತ್ತ ಒಂದು 3-4 ಹಳ್ಳಿಗಳು ಒಂದು ಸ್ಥಳವನ್ನ ನಿರ್ಧರಿಸಿರ್ತಾರೆ. ಆ ಸ್ಥಳದಲ್ಲಿ ಎಲ್ಲರೂ ಕೂಡ ಬಂದು ಅವತ್ತು ಈದ್ ಹಬ್ಬದ ದಿನ ಪ್ರಾರ್ಥನೆಯನ್ನ ಮಾಡ್ತಾರೆ ಒಟ್ಟಿಗೆ. ಆ ಒಂದು ಸ್ಥಳಕ್ಕೆ ನಾವು ಈದೀಗ ಅಂತ ಕರಿತೀವಿ. ಈದ್ ಹಬ್ಬದ ದಿನ ಮಕ್ಕಳಿಗೆ ತುಂಬಾನೇ ಖುಷಿ ಇರುತ್ತೆ. ಉಪವಾಸ ಆಗಿರ್ಬೋದು, ಮತ್ತೊಂದು ಎಲ್ಲನೂ ಕೂಡ ದೊಡ್ಡೋರ್ಗೆ ಸಂಬಂಧಿಸಿದ್ರೆ ಮಕ್ಕಳಿಗೆ ಈದ್ ಹಬ್ಬದಕ್ಕೆ ಹೋಗಿ ಪ್ರಾರ್ಥನೆ ಮಾಡೋದು, ಆ ಒಂದು ಖುಷಿ ಅನ್ನೋದು ಮಾತ್ರ ಮಕ್ಕಳಿಗೆ ಸಂಬಂಧಿಸಿರತ್ತೆ. ಮಕ್ಕಳು ದೊಡ್ಡೋರನ್ನ ಬೈಕೊಳ್ತಾ ಓಡಾಡ್ತಿದ್ದಾರೆ, ಯಾಕೆ ಇವ್ರು ಇಷ್ಟು ಲೇಟ್ ಮಾಡ್ತಿದ್ದಾರೆ, ನಾವು ಬೇಗ ಹೋಗ್ಬೇಕು, 3 ಮೈಲಿ ಇದೆ, ಆದ್ರೂ ಕೂಡ ಇವ್ರಿಗೆ ಏನು ಚಿಂತೆ ಇಲ್ಲ, ಯಾವಾಗ ಹೋಗ್ತೀವೋ ಅಲ್ಲಿ ಕೂತು ಯಾವಾಗ ಪ್ರೇಯರ್ ಮಾಡ್ತೀವೋ ಅಂತಕ್ಕಂಥದ್ದು ಇವ್ರಿಗೆ ಕಾಯ್ತಾ ಇದ್ದಾರೆ ಮಕ್ಕಳೆಲ್ಲ ಕೂಡ. ದೊಡ್ಡೋರ್ಗೆ ಬೇರೆ ಚಿಂತೆ, ಅಯ್ಯೋ ನಾವು ಎತ್ತುಗಳಿದಾವೆ, ಪ್ರಾಣಿಗಳಿದಾವೆ, ಅವಕ್ಕೆ ನೀರಿಡಬೇಕು, ಮಧ್ಯಾಹ್ನಕ್ಕಂತೂ ಬೇಗ ಬರಕ್ಕಾಗಲ್ಲ, ಹೋಗ್ ಬರಕ್ಕೆ ತುಂಬಾನೇ ಕಷ್ಟ ಆಗತ್ತೆ, ಇನ್ನು ಜಾತ್ರೆ ಎಲ್ಲ ನೋಡ್ಬೇಕು, ದೊಡ್ಡವ್ರನ್ನೆಲ್ಲ ಮಾತಾಡಿಸ್ಬೇಕು, ಬೇರೆಯವ್ರ ಮನೆಗೆ ಹೋಗ್ಬೇಕು, ಅವರ ಕುಶಲೋಪರಿಯನ್ನ ನೋಡ್ಕೊಳ್ಬೇಕು ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಈದ್ ಹಬ್ಬ ಅನ್ನತಕ್ಕಂಥದ್ದು ಯಾವ ರೀತಿ ಇದೆ ಅಂತಂದ್ರೆ, ಇಲ್ಲಿ ಸೂರ್ಯ ಕೂಡ ಇವತ್ತು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ, ತಂಪಾಗಿ ಕೆಂಪಾಗಿ ಮುದ್ದಾಗಿ ಕಾಣ್ತಾ ಇದ್ದಾನೆ ಅಂತ ಹೇಳ್ತಾರೆ. ಸೂರ್ಯನೇ ಈದ್ ಹಬ್ಬಕ್ಕೆ ಎಲ್ಲರಿಗೂ ಶುಭಾಶಯ ತಿಳ್ಸಕ್ ಬಂದಿದ್ದಾನೇನೋ ಅನ್ನೋ ರೀತಿ. ಮರ ಗಿಡಗಳು, ಹೊಲಗದ್ದೆಗಳು ಎಲ್ಲ ಏನೋ ಹಸಿರಿನಿಂದ ಕೂಡಿದ್ಯಂತೆ, ಏನೋ ಒಂದು ಒಳಪನ್ನ ಹೊಂದಿದ್ಯಂತೆ. ಈ ರೀತಿ ಹಬ್ಬ ಅಂತ ಅಂದಾಗ ನಮ್ಮಲ್ಲೂ ಕೂಡ ಒಂದು ಉತ್ಸಾಹ, ಒಂದು ಖುಷಿ ಇರುತ್ತೆ. ಮನೇಲಿರ್ತ ಮಕ್ಕಳೆಲ್ಲರೂ ಕೂಡ ಖುಷಿಯಾಗಿ ಈ ಒಂದು ಹಬ್ಬಕ್ಕೆ ಎಲ್ಲರೂ ಕೂಡ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮಕ್ಕಳ ಮನ್ಸೇ ಹಾಗೆ ಅಲ್ವಾ, ಹಬ್ಬ ಅಂತಂದ್ರೆ ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರಿಗೇನು ಹಬ್ಬ ಆಚರಣೆ ಮಾಡ್ಬೇಕು, ಹೊಸ ಬಟ್ಟೆ ಹಾಕೋಬೇಕು, ಎಲ್ಲ ಸುತ್ತಾಡ್ಕೊಂಡು ಬರ್ಬೇಕು, ಇದೇ ಅವರ ಒಂದು ಆಸೆ ಆಗಿರುತ್ತೆ. ಆದ್ರೆ ಮನೆಯಲ್ಲಿ ಏನಿದೆ ಏನಿಲ್ಲ, ನಮ್ಮ ಅಪ್ಪ ಅಮ್ಮನ ಹತ್ರ ದುಡ್ಡಿದ್ಯಾ ಇಲ್ವಾ, ಯಾವ್ದ್ರ ಬಗ್ಗೆನೂ ಪುಟಾಣಿ ಮಕ್ಕಳು ಯೋಚನೆ ಮಾಡಕ್ಕೆ ಹೋಗಲ್ಲ. ಈ ಕಥೆಯ ಮೇನ್ ಕ್ಯಾರೆಕ್ಟರ್ಸ್ ಇಬ್ರು, ಹಮೀದಾ ಮತ್ತು ಅಮೀನಾ ಅಂತ. ಹಮೀದಾ ಅಂತಕ್ಕಂಥವನು ಚಿಕ್ಕ ಹುಡುಗ, ಅವನಿಗಿನ್ನೂ ಒಂದು 5-6 ವರ್ಷ ಇರ್ಬೋದು. ಅವನು ಹೇಗಿದ್ದಾನೆ, ಸೊರಗಿದ ಮುಖ, ಬಡಕಲು ದೇಹ, ಕಾಲಿಗೆ ಚಪ್ಪಲಿ ಇಲ್ಲ, ಇನ್ನು ಅವನಿಗೆ ತಿನ್ನಕ್ಕೆ ಊಟ ಕೂಡ ಇಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿ. ಅವನನ್ನ ಅವ್ರ ಅಜ್ಜಿ ನೋಡ್ಕೊಳ್ತಾ ಇರ್ತಾಳೆ. ಅವಳಿಗೆ ತುಂಬಾನೇ ವಯಸ್ಸಾಗ್ಬಿಟ್ಟಿರುತ್ತೆ. ಅವನಿಗೆ ತಂದೆ ತಾಯಿ ಇರೋದಿಲ್ಲ. ಅವ್ರ ತಂದೆ ಕಾಲರ ಬಂದು ತೀರ್ಕೊಂಡಿರ್ತಾರೆ. ತಾಯಿ ಏನೋ ಒಂದು ಸೊರಗಿದ ಮುಖ ಇಟ್ಕೊಂಡು ಹಾಗಾಗಿ ಆಕೆ ಸೊರಗುತ್ತಾ ಆಕೆ ಕೂಡ ತೀರ್ಕೊಂಡ್ಬಿಟ್ಟಿರ್ತಾಳೆ. ಇವನನ್ನ ಅಜ್ಜಿನೇ ಸಾಕ್ತಾ ಇರ್ತಾಳೆ. ಅಜ್ಜಿಗೆ ಯಾವಾಗ್ಲೂ ಇವಂದೇ ಚಿಂತೆ, ಏನು ಇವತ್ತು ಬೇರೆ ಹಬ್ಬ ಇದೆ, ಎಲ್ಲ ಮಕ್ಳಿಗೂ ಹೊಸ ಬಟ್ಟೆ ತಂದು ಕೊಟ್ಟಿದ್ದಾರೆ, ಇವನ್ಗೆ ಹಾಕೊಳ್ಳೋಕೆ ಒಂದ್ ಜೊತೆ ಹೊಸ ಬಟ್ಟೆ ಇಲ್ಲ, ಕಾಲಕ್ಕೆ ಚಪ್ಪಲಿ ಇಲ್ಲ, ಇನ್ನು ಈದಿಗಕ್ಕೆ ಹೋಗ್ಬೇಕು. ಈದಿಗಾಗ ಹೋಗ್ಬೇಕು ಅಂದ್ರೆ ಅದು 3 ಮೈಲಿ ದೂರ ಇದೆ. ಆ ಪುಟ್ಟ ಮಗು ಹೆಂಗ್ ಹೋಗ್ತಾನೆ, ಕಾಲಕ್ಕೆ ಚಪ್ಪಲಿ ಬೇರೆ ಇಲ್ಲ. ಅವನನ್ನ ನಾನಾದ್ರೂ ಹೋಗಿದ್ರೆ ಎತ್ಕೊಂಡು ಹೋಗ್ಬೋದಾಗಿತ್ತು. ಆದ್ರೆ ಅಜ್ಜಿಗೆ ಆ ಒಂದು ಸ್ಥಿತಿಯಲ್ಲಿಲ್ಲ. ಅವನನ್ನ ಎತ್ಕೊಂಡು ಹೋಗ್ತಕ್ಕಂಥದ್ದು. ಎಲ್ಲರೂ ಅವ್ರ ಅಪ್ಪ ಅಮ್ಮನ ಜೊತೆ ಹೋಗ್ತಾ ಇದ್ದಾರೆ. ಇವನ್ಗೆ ಈಗ ತಂದೆ ತಾಯಿ ಯಾರೂ ಇಲ್ಲ, ಅಜ್ಜಿ ಒಬ್ಳೆ. ಅಜ್ಜಿಗೆ ತುಂಬಾನೇ ಚಿಂತೆ ಕಾಡ್ತಾ ಇದೆ, ಏನ್ ಮಾಡೋದು ಅಂತ. ಅವನು ಅಜ್ಜಿಗೆ ಸಮಾಧಾನ ಮಾಡ್ತಾನೆ, ನೀನೇನ್ ತಲೆ ಕೆಡಿಸ್ಕೋಬೇಡ, ನಾನು ಬೇಗ ಹೋಗಿ ಎಲ್ಲರಿಗಿಂತ ಬೇಗ ಬಂದ್ಬಿಡ್ತೀನಿ. ಇಲ್ಲಿ ಆ ಅಜ್ಜಿ ಏನೋ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡು ಒಂದು ಸ್ವಲ್ಪ ಹಣವನ್ನ ಕೂಡಿಟ್ಟಿರ್ತಾಳೆ. ಅದನ್ನ ಅವರ ಮೊಮ್ಮಗನಿಗೆ ಕೊಟ್ಟು ಕಳಿಸ್ತಾಳೆ. ಅವನಿಗಂತೂ ರೆಕ್ಕೆನೆ ಬಂದಂಗೆ ಆಗಿದೆ, ಹಾರಾಡ್ತಾ ಇದ್ದಾನೆ ಖುಷಿಯಲ್ಲಿ. ಎಲ್ಲರೊಟ್ಟಿಗೆ ಅವನು ಕೂಡ ಹೊರಡ್ತಾನೆ. ಇನ್ನೇನು ಎಲ್ಲರೂ ಬರ್ತಾ ಇದ್ದಾರೆ ಅನ್ನುವಾಗ ಇವನು ಜೋರಾಗಿ ಹೋಗೋದು, ಒಂದು ಮರದ ನೆರಳಲ್ಲಿ ನಿಂತ್ಕೊಳ್ಳೋದು, ಆ ರೀತಿ ಮಾಡ್ತಾ ಇದ್ದಾನೆ. ಎಲ್ಲರೂ ಕೂಡ ಬರ್ತಿದ್ದಾರೆ. ಇನ್ನೇನು ಪಟ್ಟಣವನ್ನ ತಲುಪಿದ್ರು ಎಲ್ಲರೂ. ಪಟ್ಟಣದಲ್ಲಿ ಕಾಣ್ತಕ್ಕಂಥ ಒಂದು ಕಟ್ಟಡಗಳನ್ನು ನೋಡಿ ಎಲ್ಲರೂ ಕೂಡ ವಿಸ್ಮಿತರಾಗ್ತಾರೆ. ಹಾಗೆ ಮುಂದೆ ಬರ್ತಾ ಇರಬೇಕಾದ್ರೆ ಅವರು ಶಾಲೆಗಳನ್ನ, ಕಾಲೇಜ್ಗಳನ್ನ ಎಲ್ಲದನ್ನು ನೋಡ್ಕೊಂಡು ಮುಂದೆ ಬರ್ತಾರೆ. ಅಲ್ಲಿ ಒಂದು ಕ್ರೀಡಾಂಗಣ ಕಾಣುತ್ತೆ. ಆ ಕ್ರೀಡಾಂಗಣದಲ್ಲಿ ಪರಂಗಿ ಹೆಂಗಸರು ಕ್ರಿಕೆಟ್ ಅನ್ನ ಆಡ್ತಿರ್ತಾರೆ. ಅದನ್ನು ನೋಡಿ ಮಕ್ಕಳು, ಅಯ್ಯಯ್ಯೋ ಏನು ಹೆಂಗಸರೆಲ್ಲಾನು ಕ್ರಿಕೆಟ್ ಆಡ್ತಿದಾರಲ್ಲ, ಅದು ಅಲ್ಲದೆ ದೊಡ್ಡ ದೊಡ್ಡ ಮೀಸೆ ಬಂದಿದೆ, ಗಡ್ಡ ಬಂದಿದೆ, ಇಂಥವರೆಲ್ಲಾನು ಕೂಡ ಆಟ ಆಡ್ತಿದಾರಲ್ಲ. ಯಾಕಂದ್ರೆ ಮಕ್ಕಳಿಗೆ ಏನ್ ಗೊತ್ತು, ಅವರೂರಲ್ಲಿ ಹಳ್ಳಿಗಳಲ್ಲಿ ಯಾರು ಕೂಡ ಆಟ ಆಡಕ್ ಹೋಗೋದಿಲ್ಲ, ದೊಡ್ಡವರು, ಚಿಕ್ಕ ಮಕ್ಳು ಮಾತ್ರ ಆಟ ಆಡ್ತಿರ್ತಾರೆ. ಅದನ್ನ ನೋಡಿ ಇವ್ರಿಗೆಲ್ಲ ಆಶ್ಚರ್ಯ ಆಗ್ಬಿಟ್ಟು ಅದರಲ್ಲಿ ಮೊಹಮ್ಮದ್ ಅನ್ನೋನು ಹೇಳ್ತಾನೆ, ನೋಡು ಆ ಪರಂಗಿ ಹೆಂಗಸು ಯಾವ ತರ ಆಟ ಆಡ್ತಿದ್ದಾಳೆ ಬ್ಯಾಟ್ ಹಿಡ್ಕೊಂಡು, ನಮ್ಮ ಅಮ್ಮಂಗ ಆಗಿದ್ರೆ ಆ ಬ್ಯಾಟ್ನ ತಿರುಗ್ಸಕ್ಕೂ ಆಗ್ತಿರ್ಲಿಲ್ಲ ಅಂತಾನೆ. ಅದಕ್ಕಾಸಿನ್ ಅಂತಕ್ಕಂಥ ಒಂದು ಹುಡುಗ ಹೇಳ್ತಾನೆ, ಏನೋ ಮಾತಾಡ್ತಿದ್ಯಾ, ಅಮ್ಮ ದಿನಕ್ಕೆ ಎಷ್ಟು ಹಸಿಟ್ಟನ್ನ ಬೀಸ್ತಾಳೆ, ಅವಳಿಗೆ ಇದು ಕಷ್ಟನಾ ಅಂತ. ಅದಕ್ಕೆ ಮೊಹಮ್ಮದ್ ಹೇಳ್ತಾನೆ, ಪರಂಗಿ ಹೆಂಗಸಿರ್ತಾರ ನಮ್ಮಮ್ಮ ಓಡಕ್ ಆಗತ್ತಾ, ಕುಣಿಯಕ್ ಆಗತ್ತಾ ಅಂತ. ಅದಕ್ಕೆ ಮೊಹಸಿನ್ ಹೇಳ್ತಾರೆ,
ಅವ್ರು ಎಷ್ಟು ಗಡಿಗೆ ನೀರು ತಗೊಂಡ್ ಬರ್ತಾರೆ. ಆದ್ರೆ ಒಂದು ಸತಿ ಆ ಪರಂಗಿ ಹೆಂಗಸರು ಒಂದು ಗಡಿಗೆ ನೀರು ತಂದ್ಬಿಡ್ಲಿ ಅಷ್ಟು ದೂರದಿಂದ ಆಗತ್ತಾ ಅವ್ರ ಕೈಲಿ? ನೀನ್ ಹೇಳ್ತಿದ್ಯಾ ಓಡಕ್ಕಾಗಲ್ಲ ಅಂತಿದ್ಯಾ? ನಮ್ಮ ಮನೆ ಹಸು ಇದೆ ಅಲ್ಲ ಅದ್ ಕಿತ್ಕೊಂಡು ಸಾವುಕಾರರ ತೋಟಕ್ಕೆ ಹೋದಾಗ ನಮ್ಮಮ್ಮ ಅದರಿಂದ ಹೆಂಗ್ ಓಡ್ತಾಳೆ ಗೊತ್ತಾ ಅಂತ ಹಿಂಗೆಲ್ಲ ಮಾತಾಡ್ಕೊಂಡು ಹಾಗೆ ಮುಂದೆ ಬರ್ತಾರೆ. ಏನ್ ಜಾತ್ರೆಯಲ್ಲಿ ನಾನಾ ತರಹದ ಬಣ್ಣ ಬಣ್ಣದ ಮಿಠಾಯಿಗಳನ್ನ ರಾಶಿ ರಾಶಿಯಾಗಿ ಮಾಡಿಟ್ಟಿದ್ದಾರೆ. ಇವ್ರಿಗೆಲ್ಲ ಒಂದು ಅನುಮಾನ, ಈ ಒಂದು ಮಿಠಾಯಿಗಳನ್ನೆಲ್ಲ ಏನ್ ಮಾಡ್ತಾರೆ, ಇಷ್ಟೆಲ್ಲ ಯಾರು ತಿಂತಾರೆ ಅಂತ ಮಾತಾಡ್ಕೊಳ್ತಾರೆ. ಅವಾಗ ಅದ್ರಲ್ಲೊಬ್ಬ ಹುಡ್ಗ ಹೇಳ್ತಾನೆ, ನಿಮಗ್ ಗೊತ್ತಿಲ್ವೇನ್ರೋ, ರಾತ್ರಿ ಹೊತ್ತು ಭೂತ ಬರುತ್ತಂತೆ, ಭೂತ ಬಂದು ಇಲ್ಲಿರೋ ಮಿಠಾಯಿಗಳನ್ನೆಲ್ಲ ಕೊಂಡ್ಕೊಂಡು ಹೋಗುತ್ತಂತೆ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಬ್ಬ ಕೇಳ್ತಾನೆ, ಹೇ ದೆವ್ವದ ಹತ್ರ ಎಲ್ಲಿರುತ್ತೆ ಕಾಸು, ನಮ್ ತರ ಅದಕ್ಕೇನ್ ಕಾಸ ಅಂತ ಹೇಳಿದಕ್ಕೆ ಇನ್ನೊಬ್ಬ, ಅಯ್ಯೋ ದೆವ್ವಕ್ಕೆ ಎಲ್ಲ ಆಗುತ್ತೆ, ನಿನಗ್ ಗೊತ್ತಾ ಕಬ್ಬಣದ ಬಾಗ್ಲಲ್ಲೂ ನುಗ್ಗುತ್ತಂತೆ, ಹಾಗೆ ಅವು ಖಜಾನೆಗಳ ಹೊಲಗಳೆಲ್ಲ ನುಗ್ಗಿ ಎಷ್ಟು ಹಣ ಬೇಕು ಅಂತ ಅದನ್ನೆಲ್ಲ ಕದ್ಕೊಂಡ್ ಬರ್ತವೆ ಅಂತೆಲ್ಲ ಮಕ್ಳು ಮಾತಾಡ್ಕೋತಾರೆ. ಜಾತ್ರೆ ಅಂದ್ಮೇಲೆ ಜನಜಂಗುಳಿ ಇರ್ತಕ್ಕಂಥದ್ದೇ. ಎಲ್ಲರೂ ಕೂಡ ಜಾತ್ರೆಗೆ ಸಂತೋಷದಿಂದ ರೆಡಿಯಾಗಿ ಹೊಸ ಹೊಸ ಬಟ್ಟೆಗಳನ್ನೆಲ್ಲ ಧರಿಸಿ ಬಂದಿರ್ತಾರೆ. ಅದನ್ನೆಲ್ಲ ಮಕ್ಕಳು ನೋಡಿ ಖುಷಿ ಪಡ್ತಾರೆ. ಹಾಗೆ ಅಂಗಡಿಗಳಲ್ಲಿ ಇರ್ತಕ್ಕಂಥ ತಿಂಡಿ ತಿನಿಸುಗಳು, ಅಲ್ಲಿರ್ತಕ್ಕಂಥ ಆಟಿಕೆಗಳನ್ನ ಎಲ್ಲನೂ ಕೂಡ ನೋಡ್ತಾರೆ. ಮಕ್ಕಳಿಗೆಲ್ಲ ತುಂಬಾನೇ ಖುಷಿ ಆಗತ್ತೆ. ಹಣ ಇರ್ತಕ್ಕಂಥ ಮಕ್ಕಳು ಇಲ್ಲಿ ಕೆಲವೊಬ್ರು ತಿಂಡಿಗಳನ್ನ ತಿಂತಾರೆ, ಕೆಲವೊಬ್ರು ಆಟಿಕೆಗಳನ್ನ ಕೊಳ್ತಾರೆ. ಮೊಹಮ್ಮದ್ ಅನ್ನೋ ಹುಡುಗ ಸಿಪಾಯಿಯನ್ನ ತಗೊಳ್ತಾನೆ. ಹಾಗೆ ಮೊಹಸಿನ್ ಅನ್ನೋ ಒಂದು ಹುಡುಗ ನೀರಾಳುವನ್ನ ತಗೊಳ್ತಾನೆ. ಆ ನೂರ್ ಅಂತಕ್ಕಂಥ ಒಂದು ಹುಡುಗ ವಕೀಲನ ಒಂದು ಗೊಂಬೆಯನ್ನ ತಗೊಳ್ತಾರೆ. ಎಲ್ಲರೂ ಹೀಗೆ ಮಣ್ಣಿನ ಗೊಂಬೆಗಳನ್ನೆಲ್ಲ ಖರೀದಿ ಮಾಡ್ತಾರೆ. ಈಗ ಎಲ್ಲಾ ಮಕ್ಕಳು ಕೂಡ ತಮ್ಗೆ ಇಷ್ಟವಾದದನ್ನೆಲ್ಲ ತಿನ್ಕೊಂಡು ಆ ಒಂದು ಆಟಿಕೆಗಳನ್ನೆಲ್ಲ ತಗೊಂಡು ಬರ್ತಿರ್ತಾರೆ. ಆದ್ರೆ ಹಾಮಿದ್ ಹತ್ರ ಇರೋದು 3 ಬಿಲ್ಲೆ ಮಾತ್ರ. ಅವನು ಯೋಚನೆ ಮಾಡ್ತಾ ಇದ್ದಾನೆ, ನಾನು ಏನ್ ತಗೊಳ್ಳಿ ಅಂತ. ಮಿಠಾಯಿ ಅಂಗಡಿ ಹತ್ರ ಹೋಗಿ ನಿಂತ್ಕೋತಾನೆ. ಮಿಠಾಯಿ ತಗೊಳ್ಳೋಣ ಅಂತ ಅನ್ಕೋತಾನೆ. ಅಯ್ಯೋ ಮಿಠಾಯಿ ತಗೊಂಡು ಈಗ ತಿಂದು ಬಿಟ್ರೆ ಮತ್ತೆ ಅದು ಏನಕ್ಕೂ ಪ್ರಯೋಜನ ಆಗಲ್ಲ, ನನಗ್ ಬೇಡ ಅಂತ ಮುಂದೆ ಬರ್ತಾನೆ. ಒಂದ್ ಗೊಂಬೆ ತಗೊಳಕ್ ನೋಡ್ತಾನೆ. ಗೊಂಬೆ ತುಂಬಾ ಸುಂದರವಾಗಿರುತ್ತೆ. ಅಯ್ಯೋ ಕೆಳಗಡೆ ಬಿದ್ದು ಹೊಡೆದೋಗ್ಬಿಡುತ್ತೆ, ಮಣ್ಣಿನ ಗೊಂಬೆ ಅಲ್ವಾ, ತಗೊಂಡು ಏನ್ ಪ್ರಯೋಜನ ಅಂತ ಯೋಚನೆ ಮಾಡ್ತಾನೆ. ಆ ಒಂದು ಪುಟ್ಟ ವಯಸ್ಸಿಗೆ ಅವನ ಯೋಚನೆಗಳು ನಮ್ಮೆಲ್ಲರನ್ನು ಕೂಡ ಬೆರಗುಗೊಳಿಸ್ತಾ ಹೋಗುತ್ತೆ. ಹಾಗೆ ಮುಂದೆ ಬರ್ತಾ ಬರ್ತಾ ಅವ್ನಿಗೆ ಏನ್ ತಗೋಬೇಕು ಅಂತಾನೆ ಗೊತ್ತಾಗಲ್ಲ. ಒಂದು ಪಾತ್ರೆ ಅಂಗಡಿ ಕಾಣಿಸುತ್ತೆ. ಅವನ್ಗೆ ಇದ್ದಕ್ಕಿದ್ದಂಗೆ ಏನೋ ಒಂದು ನೆನಪಾಗುತ್ತೆ. ಪಾತ್ರೆ ಅಂಗಡಿ ಒಳಗಡೆ ಹೋಗಿದ್ದೆ, ಇಕ್ಲಾ ಇದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಅವನು, ಏನಪ್ಪ ಒಬ್ನೇ ಬಂದಿದ್ಯಾ, ದೊಡ್ಡವ್ರು ಯಾರು ಬರ್ಲಿಲ್ವಂದ್ರೆ, ಇಕ್ಲಾ ಇದ್ಯಾ ಇಲ್ವಾ ಹೇಳು ಮಾರಕ್ಕೆ ಅಂತ ಹೇಳ್ತಾನೆ. ಅಯ್ಯೋ ಅದಕ್ಕೆ ಅಲ್ವಪ್ಪ ಇದನ್ನೆಲ್ಲ ತಗೊಂಡ್ ಬಂದಿಟ್ಟಿರೋದು ಸಂತೆಗೆ, ಇನ್ನೇನು ಅಂತ ಕೇಳ್ತಾನೆ. ಹಾಗಾದ್ರೆ ಎಷ್ಟು ಇಕ್ಲಾ ಹೇಳು ಅಂತಾನೆ. ಅವನು ಇಟ್ಕೊಂಡು 6 ಬಿಲ್ಲೆ ಅಂತ ಹೇಳ್ದ. ಇವನಿಗೆ ಗುಂಡಿಗೆನೆ ಜಾರ್ ಹೋದಂಗೆ ಆಗುತ್ತೆ. ಅಯ್ಯೋ ಏನಪ್ಪ ಇದು, ಇಕ್ಳಕ್ಕೆ 6 ಬಿಲ್ಲೆ ಹೇಳ್ತಿದಾರಲ್ಲ ಅಂತ. ಅವ್ನಿಗೆ ಏನಕ್ಕೆ ಇಕ್ಲೆ ತಗೋಬೇಕು ಅಂತ ಅನ್ನಿಸ್ತು ಅಂದ್ರೆ, ಆ ಒಂದು ಇಕ್ಲವನ್ನ ನೋಡಿದ ತಕ್ಷಣ ಅಂಗಡಿಯಲ್ಲಿ ಅವನಿಗೊಂದು ನೆನಪಾಗತ್ತೆ. ಅವ್ರ ಮುದಿ ಅಜ್ಜಿ ಇದ್ದಾಳಲ್ಲ, ಯಾವಾಗ್ಲೂ ರೊಟ್ಟಿ ಮಾಡಕ್ ಹೋಗಿ ಅದನ್ನ ಕೈಯಿಂದ ಎತ್ತಕ್ ಹೋಗಿ ಎಷ್ಟೋ ಸತಿ ಸುಟ್ಕೊಂಡಿರ್ತಾಳೆ. ಅದನ್ನ ಇವನು ನೋಡಿರ್ತಾನೆ. ಆ ಒಂದು ಪುಟ್ಟ ವಯಸ್ಸಿಗೆ ಅಡ್ಗೆ ಮನೆಗೆ ಹೋಗೋದೇ ಹೆಚ್ಚು. ಆದ್ರೆ ಅಡ್ಗೆ ಮನೆಗೆ ಹೋದಾಗ ಅವನು ಅವ್ರ ಅಜ್ಜಿ ಪಡ್ತಾ ಇರ್ತಕ್ಕಂಥ ಕಷ್ಟಗಳು, ಅವ್ರ ಅಜ್ಜಿ ಕೈ ಗಾಯ ಆಗಿರ್ತಕ್ಕಂಥದ್ದು, ಅದನ್ನೆಲ್ಲ ಗಮನಿಸಿ ಆ ಒಂದು ಪುಟ್ಟ ವಯಸ್ಸಿಗೆ ಅವ್ರ ಹೃದಯ ಮಿಡಿಯೋದಿದೆಯಲ್ಲ, ಅದನ್ನ ಈ ಒಂದು ಕಥೆಯಲ್ಲಿ ಹೇಳ್ತಾ ಹೋಗ್ತಾರೆ. ಅದು ನೆನಪಾಗಿ ಅವನು ಇಕ್ಲ ತಗೊಳಕಂತ ಹೋಗಿರ್ತಾನೆ. ಅದಕ್ಕೆ ಇವನು ಕೊಡೋ ರೇಟ್ ಹೇಳಪ್ಪ ಅಂತ ಕೇಳ್ತಾನೆ. ನಾವೆಲ್ಲರೂ ಹೆಂಗ್ ಕೇಳ್ತಿರೋ ಹಂಗೆ ನೋಡಿ, ಆ ಒಂದು ಪುಟ್ಟ ವಯಸ್ಸಿಗೆ ಅವನು ಅಲ್ಲಿ ಕೂಡ ಇವನು ಏನ್ ಹೇಳ್ತಾರೆ, ಚೌಕಾಸಿ ಮಾಡ್ತಕ್ಕಂಥದ್ದನ್ನ ಮಾಡ್ತಾ ಇದ್ದಾನೆ. ಅವರು ಸರಿ ಆಯ್ತು 5 ಬಿಲ್ಲೆ ಕೊಡ್ತೀನಿ ತಗೊಂಡು ಹೋಗು ಅಂತ ಹೇಳ್ತಾರೆ. ಅವನು ಏನಿದು ಬೈತಾರೇನೋ ಇವಾಗ ನಾನು ಇಷ್ಟಕ್ಕೆ ಕೇಳಿದ್ರೆ ಅಂತ ಹೇಳ್ಬಿಟ್ಟು, 3 ಬಿಲ್ಲೆ ಕೊಡ್ತೀಯಾ ಹೇಳು ಅಂತ ಹೇಳ್ಬಿಟ್ಟು ಇನ್ನು ಬೈದು ಬಿಡ್ತಾರೆ ಅಂತ ಓಡೋಗ್ತಿರ್ತಾನೆ. ಅಷ್ಟರಲ್ಲಿ ಅಂಗಡಿಯವನು ಕರೆದು, ಸರಿ ಆಯ್ತು ತಗೋ ಅಂತ ಹೇಳಿ 3 ಬಿಲ್ಲೆಗೆನೆ ಅವನಿಗೆ ಇಕ್ಕಳವನ್ನ ಕೊಟ್ಟು ಕಳಿಸ್ತಾರೆ. ಅವನು ಇಕ್ಕಳವನ್ನ ತಗೊಂಡ್ ಬಂದಿದ್ ನೋಡಿ ಅವ್ರ ಸ್ನೇಹಿತರು ಎಲ್ಲರೂ ಕೂಡ ರೇಗಿಸ್ತಾ ಇರ್ತಾರೆ. ನನ್ನ ನೀರಾಳು ನೋಡು ಹೆಂಗಿದೆ, ಇವಾಗ್ಲೇನೆ ನಿನ್ ಮೇಲೆ ನೀರ್ ಹರಿಸುತ್ತೆ, ನೀರ್ ಕೊಡುತ್ತೆ ನಮ್ಗೆ ಹಗಲು ರಾತ್ರಿ ಅಂತ. ಒಬ್ಬ ಸಿಪಾಯಿ ಗೊಂಬೆ ಇಟ್ಕೊಂಡಿರ್ತಕ್ಕಂಥವನು, ನನ್ ಸಿಪಾಯಿ ನೋಡಿದ್ಯಾ, ನಮ್ಮೂರನ್ನೆಲ್ಲ ಕಾಯುತ್ತೆ, ಬಂದೂಕ್ ನೋಡಿದ್ಯಾ, ಹೆಂಗಿದೆ ನನ್ ಸಿಪಾಯಿದು ಅಂತೆಲ್ಲ ಕೂಡ ಆ ಒಂದು ಪುಟ್ಟ ಮಗುಗೆ ರೇಗಿಸ್ತಕ್ಕಂಥದ್ದು. ಮಕ್ಕಳೇ ಹಂಗೆ ಅಲ್ವಾ, ಅವಕ್ಕೆ ಏನು ಗೊತ್ತಾಗೋದಿಲ್ಲ. ಇನ್ನು ಆ ವಕೀಲನ ಗೊಂಬೆಯನ್ನ ನೋಡಿ, ನನ್ನ ವಕೀಲನ ಗೊಂಬೆ ಇವ್ರು ಎಲ್ರಿಗೂ ಕೂಡ ನ್ಯಾಯವನ್ನ ಕೊಡ್ಸುತ್ತೆ ಅಂತ, ಹಿಂಗೆ ಪ್ರತಿಯೊಂದು ಮಕ್ಕಳು ಕೂಡ ಅವನಿಗೆ ಹೀಯಾಳಿಸ್ತಕ್ಕಂಥದ್ದು. ಇವ್ನು ಯಾರು ಇಕ್ಳ ತಗೊಂಬಂದಿದ್ದಾನೆ ಅಂತ. ಇವನೇನ್ ಹೇಳ್ತಾನೆ, ನಿಮ್ಮ ಗೊಂಬೆಗಳು ಏನು ಮಣ್ಣಿಂದು, ಬಿದ್ದು ಹೊಡೆದೋಗುತ್ತೆ, ನಿಮ್ ನೀರಾನೇ ಹಂಗೆ ಹೇಳ್ತೀರ, ನೀರಲ್ಲಿ ಹಾಕಿದ್ರೆ ಕರ್ಗೋಗುತ್ತೆ ಅಂತೆಲ್ಲ ಮಾಡಿ, ನನ್ನ ಹಿಕ್ಕಳ ಏನಿದೆಯಲ್ಲ ಅದು ಬಹದ್ದೂರ್ ಇದ್ದಂಗೆ, ನನ್ನ ಹಿಕ್ಕಳ ಭಾರತ ವೀರ ಅಂತೆಲ್ಲ ಹೇಳಿ ಅವ್ನು ಸಮಜಾಯಿಷಿ ಮಾಡ್ಕೋತಾ ಇದ್ದಾನೆ ಇಲ್ಲಿ. ಇಲ್ಲ ನಂದೇ ಗ್ರೇಟ್ ಅನ್ನೋ ಥರ. ಯಾಕಂದ್ರೆ ಇವ್ನು ಇಕ್ಳ ತಗೊಂಬಂದಿ ಅಂತ ಎಲ್ಲರೂ ರೇಗಿಸ್ತಾರೆ ಅಲ್ವಾ, ಅದನ್ನ ಅವನು ಕವರ್ ಅಪ್ ಮಾಡ್ಬೇಕಲ್ವ. ಅದಕ್ಕೆ ಅವ್ನು ಈ ಥರ ಎಲ್ಲ ಎಷ್ಟು ಮಾತುಕತೆಗಳು ಮಕ್ಕಳ ಮಧ್ಯೆ ನಡೆಯುತ್ತೆ. ಕೊನೆಗೇನಾಗತ್ತೆ, ಮಕ್ಕಳಿಗೆ ಅರಿವಾಗತ್ತೆ, ಓಕೆ ಇವನೆಲ್ಲ ಹೇಳ್ತಾನಲ್ವ, ನಾನು ಇಕ್ಕಳ ಆ ಥರ ಈ ಥರ ಬೆಂಕಿಯಲ್ಲೂ ಬೇಯತ್ತೆ, ನೀರಲ್ಲೂ ನೆನೆಯುತ್ತೆ, ಎಂಥದಕ್ಕೂ ಅಂಜದೇ ಇಲ್ಲ, ನಾನು ಇಕ್ಕಳ ಎಷ್ಟು ಮೇಲಿಂದ ಎಸೆದ್ರು ಹೊಡೆದೋಗಲ್ಲ ಅಂತೆಲ್ಲ ಹೇಳಿ ಹಿಂಗೆ ಅವನು ಇಟ್ಕೊಂಡು ಭುಜದ ಮೇಲೆ ಇಟ್ಕೊಂಡು ತುಂಬ ಖುಷಿ ಪಟ್ಕೊಂಡು ಹೋಗ್ತಾ ಇರ್ತಾನೆ. ಬಂದೂಕೆ ಅನ್ನೋ ಒಂದು ರೀತಿ ಅವನು ಖುಷಿ ಪಡ್ತಿರ್ತಾನೆ ಇಕ್ಕಳವನ್ನ.
ಅದಕ್ಕಿಂತ ಮುಂಚೆ ಹೇಳೋದಕ್ಕಿಂತ ಮುಂಚೆ ನಿಮ್ಮದು ಗೊಂಬೆ ಕೊಡ್ರೆ ತುಂಬ ಚೆನ್ನಾಗಿದೆ, ನಾನು ನೋಡ್ಕೊಡ್ತೀನಿ ಅಂದರೆ ಯಾರು ಕೂಡ ಅವ್ನಿಗೆ ಗೊಂಬೆನೇ ಕೊಡೋದಿಲ್ಲ ನೋಡೋಕ್ಕೆ. ನಾನು ಕೊಡಲ್ಲಪ್ಪ ಅಂತೆಲ್ಲ ಅಂದಿರ್ತಾರೆ. ಅದಾದ್ಮೇಲೆ ಇವ್ನು ಹೇಳ್ತಾನಲ್ವ, ಇದನ್ನೆಲ್ಲ ಕೇಳಿಸ್ಕೊಂಡು ಅವ್ರಿಗೂ ಕೂಡ ಅಯ್ಯೋ ನಾವು ತಗೊಬೇಕಾಗಿತ್ತಲ್ವಾ ಇಕ್ಕಳನ ಅಂತ ಅವರು ಕೂಡ ಅನ್ಕೋತಾರೆ. ಅವರು ಒಂದು ದೃಷ್ಟಿಯಲ್ಲಿ ಇಕ್ಕಳ ಗ್ರೇಟ್ ಆಗ್ಬಿಡುತ್ತೆ. ಅವನು ಆ ರೀತಿ ಸಮಜಾಯಿಷಿ ಮಾಡ್ಕೊಳ್ತಾನೆ ಆ ಪುಟ್ಟ ಹುಡುಗ. ಅವ್ರೇನು ಮಾಡ್ತಾರೆ, ಸರಿ ಆಯಿತು ನಾನು ನಿನಗೆ ಗೊಂಬೆಯನ್ನು ಕೊಡ್ತೀನಿ, ನೀನು ಗೊಂಬೆಯನ್ನು ನೋಡು, ನಾನು ನಿನ್ನ ಹಿಕ್ಕಳವನ್ನು ನೋಡ್ತೀನಿ ಅಂತ ಆ ಮಕ್ಕಳೆಲ್ಲ ಏನು ಮಾಡ್ತಾರೆ, ಎಕ್ಸ್ಚೇಂಜ್ ಮಾಡ್ಕೋತಾರೆ. ಇವನು ಎಲ್ಲರ ಗೊಂಬೆಗಳನ್ನು ಈಸ್ಕೊಂಡು ನೋಡಿ ಮುಟ್ಟಿ ಖುಷಿಪಟ್ಟು ಅವನು ವಾಪಸ್ ಕೊಡ್ತಾನೆ. ಅವರೆಲ್ಲರೂ ಕೂಡ ಹಿಕ್ಕಳವನ್ನು ಈಸ್ಕೊಂಡು ನೋಡಿ ಅವರು ಕೂಡ ಖುಷಿಪಟ್ಟು ಅವನಿಗೆ ವಾಪಸ್ ಕೊಡ್ತಾರೆ. ಅದಾದ್ಮೇಲೆ ಇವರೆಲ್ಲ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಇವನು ಹೇಳ್ತಾನೆ, ನಿಮಗೇನು ಗೊತ್ತು, ಹಿಕ್ಕಳನ ತಗೊಂಡೋದ್ರೆ ನನಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಗೊತ್ತಾ ಅಂತ ಒಂದು ಮಾತು ಹೇಳ್ತಾನೆ. ಅದಕ್ಕೆ ಇವರೆಲ್ಲನೂ ಯೋಚನೆ ಮಾಡ್ತಾರೆ, ಹೌದು ಇವನು ನಿಜವಾಗ್ಲೂ ಹೀರೋ ಆಗಿಬಿಡ್ತಾನೆ ಊರಲ್ಲಿ, ಎಲ್ಲರೂ ಕೂಡ ಇವನ್ನ ಹೊಗಳಕ್ಕೆ ಶುರು ಮಾಡ್ತಾರೆ. ಅವನು ದುಡ್ಡನ್ನು ವೇಸ್ಟ್ ಮಾಡದೆ ಅವರ ಒಂದು ತಾಯಿಯ ಬಗ್ಗೆ ಯೋಚನೆ ಮಾಡಿ ಉಪಯೋಗ ಬರ್ತಕ್ಕಂಥ ಒಂದು ವಸ್ತುವನ್ನು ತಗೊಂಡು ಬಂದಿದ್ದಾನೆ ಅಂತ ಎಲ್ಲರೂ ಕೂಡ ಅವನನ್ನು ಹೊಗಳ್ತಾರೆ ಅಂತ ಎಲ್ಲರೂ ಖುಷಿಯಾಗಿ ಅವನು ಹೇಳಿದ್ದಕ್ಕೆ ಅವ್ನು ಮಾಡತಕ್ಕಂಥ ಕೆಲಸಕ್ಕೆ ಒಪ್ಕೋತಾರೆ. ಹೀಗೆ ಮಕ್ಕಳು ಮನೆಗೆ ಹೋಗ್ತಾರೆ. ಮನೆಗೆ ಹೋದ್ಮೇಲೆ ಏನಾಗುತ್ತೆ, ಸಿಪಾಯಿಯನ್ನ ಮೇಲಿಟ್ಟಿರ್ತಾರೆ, ಅದು ಕೂಡ ಬಿದ್ದು ಹೊಡೆದೋಗ್ಬಿಡುತ್ತೆ. ಹಿಂಗೆ ಮಕ್ಕಳೆಲ್ಲ ಆಟ ಆಡ್ತಾ ಇರಬೇಕಾದ್ರೆ ಅಂಬಾರಿ ಮೇಲೆಲ್ಲ ಕೂರಿಸ್ಕೊಂಡು ಹಿಂಗೆಲ್ಲ ಆಟ ಆಡಿಸ್ತಿರ್ತಾರೆ. ಒಂದೊಂದೇ ಗೊಂಬೆ ಮಕ್ಕಳು ಎಷ್ಟು ಜನ ತೊಗೊಂಡು ಬಂದಿರ್ತಾರೋ ಪ್ರತಿಯೊಂದು ಗೊಂಬೆ ಕೂಡ ಆಟ ಆಡಬೇಕಾದ್ರೆ ಎಲ್ಲ ಕೆಳಗಡೆ ಬಿದ್ದು ಒಡೆದೋಗ್ಬಿಡುತ್ತೆ. ಕೊನೆಗೆ ಉಳ್ಕೊಳ್ಳೋದು ನಮ್ಮ ಹಮೀದನ್ನು ತಗೊಂಡೋಗಿರ್ತಕ್ಕಂಥ ಇಕ್ಕಳ ಮಾತ್ರನೇ. ಆಮೇಲೆ ಎಲ್ಲರಿಗೂ ಕೂಡ ಅರಿವಾಗತ್ತೆ ಎಷ್ಟು ನಿಜ ಅಲ್ವಾ ನಮ್ಮ ಹಮೀದ ಮಾಡಿದ್ದು ಅಂತೇಳಿ. ಎಲ್ಲ ಮಕ್ಕಳು ಕೂಡ ಅವನನ್ನ ಹೊಗಳ್ತಾರೆ. ತನ್ನ ಅಜ್ಜಿಯ ಬಗ್ಗೆ ಯೋಚಿಸ್ತಕ್ಕಂಥ ಅವನ ಯೋಚನಾ ಶಕ್ತಿ ಅಷ್ಟರ ಮಟ್ಟಿಗಿದೆ ಅಂತ ಎಲ್ಲರೂ ಕೂಡ ಯೋಚಿಸಿ ಅವನನ್ನ ಹೊಗಳ್ತಾರೆ. ಇನ್ನು ಇವನು ಮನೆಗೆ ಹೋಗ್ತಾನೆ. ಹೋಗ್ತಿದ್ದಂಗೆನೆ ಅವ್ರ ಅಜ್ಜಿ ಅವನ ಕೈಯಲ್ಲಿದ್ದಿದ್ದು ಇಕ್ಕಳನ ನೋಡಿ ಫಸ್ಟ್ ಚೆನ್ನಾಗಿ ಹೊಡೆದು ಬಿಡ್ತಾರೆ ಅವನಿಗೆ. ಅಯ್ಯೋ ಪಾಪಿ, ಮೂರು ಬಿಲ್ಲೆ ಕೊಟ್ಟಿದ್ದೆ, ಅದರಲ್ಲಿ ಏನಾದರೂ ನಿನಗಿಷ್ಟ ಆಗಿದ್ದನ್ನು ತಿನ್ನೋದು ಬಿಟ್ಟು ಅಥವಾ ನಿನಗಿಷ್ಟ ಆಗಿರೋದನ್ನ, ನಿನಗೆ ಉಪಯೋಗ ಆಗಿರೋದನ್ನ ತಗೊಳ್ಳೋದು ಬಿಟ್ಟು ನೀನು ನೋಡಿದ್ರೆ ಈ ರೀತಿ ಇಕ್ಕಳವನ್ನು ತಗೊಂಡು ಬಂದಿದೆಯಲ್ಲ ಅಂತ ಹೇಳಿ ಅವ್ರ ಅಜ್ಜಿ ಕೂಡ ತುಂಬ ಸಿಟ್ಟಿನಿಂದ ಹೊಡೆದು ಬಿಡ್ತಾಳೆ. ಆಮೇಲೆ ಕೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಅಜ್ಜಿ ನೀನು ಯಾವಾಗ್ಲೂ ರೊಟ್ಟಿ ಎತ್ತಬೇಕಾದ್ರೆ ನೀನು ಪಡ್ತಾ ಇದ್ದಿದ್ದು ಕಷ್ಟ ನೋಡಿ ನನಗೆ ತುಂಬಾ ಬೇಜಾರಾಯಿತು, ಕೈಯೆಲ್ಲ ಸುಟ್ಕೋತಿದ್ಯಲ್ಲ, ಅದಕ್ಕೆ ನಾನು ನಿನಗೋಸ್ಕರ ಇಕ್ಕಳವನ್ನು ತಗೊಂಡು ಬಂದೆ ಅಂತ ಹೇಳ್ತಾನೆ. ಯಾಕಂದರೆ ಅಜ್ಜಿಗೆ ಸಂತೆಗೆ ಹೋಗಿ ತಗೊಂಡು ಬರೋದಕ್ಕೆ ಆಗೋದಿಲ್ಲ ಇಕ್ಕಳವನ್ನು, ಅಷ್ಟು ಒಂದು ಶಕ್ತಿ ಅವಳಲ್ಲಿ ಇಲ್ಲ ಅಂತಕ್ಕಂಥ ನಾವು ಅರ್ಥಕೊಂಡು ಅದನ್ನ ತಗೊಂಡು ಬಂದಿರ್ತಾನೆ ಅಲ್ವಾ. ಅದನ್ನು ನೋಡಿ ಅಜ್ಜಿಗೆ ತುಂಬಾ ಅಳು ಬಂದ್ಬಿಡುತ್ತೆ. ಆ ಮಗುವನ್ನು ಗಟ್ಟಿಯಾಗಿ ತಪ್ಕೊಂಡು ಅಜ್ಜಿ ಗೊಳೋ ಅಂತ ಹತ್ತು ಬಿಡ್ತಾಳೆ. ಯಾಕೆ ಅಂತಂದರೆ ಈ ಒಂದು ಪುಟ್ಟ ವಯಸ್ಸಿನಲ್ಲೂ ಆಕೆಯ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಅವನ ಮನೋಭಾವವನ್ನು ನೋಡಿ ಅಜ್ಜಿಗೆ ಮಾತೇ ಬರಲ್ಲ. ಆ ಒಂದು ಅಮೀನಾಳು ಅವನನ್ನು ತಪ್ಕೊಂಡು ಅಳ್ತಾಳೆ. ಅಲ್ಲಿ ಈ ಒಂದು ಘಟನೆಯನ್ನು ತೋರಿಸೋ ಮೂಲಕ ಕತೆ ಮುಕ್ತಾಯ ಆಗತ್ತೆ. ಈ ಒಂದು ಕತೆ ಒಂದು ಪುಟ್ಟ ಹುಡುಗನೂ ಕೂಡ ಆ ಒಂದು ತಾನು ಪ್ರೀತಿಸ್ತಕ್ಕಂಥ, ನಾನು ನೋಡ್ಕೊಳ್ತಕ್ಕಂಥ ಒಂದು ಅಜ್ಜಿಯ ಬಗ್ಗೆ ಅವನು ಎಷ್ಟು ಯೋಚನೆ ಮಾಡ್ತಾನೆ ಅನ್ನೋದ್ರ ಒಂದು ಹೇಳ್ತಾ ಒಂದು ಕತೆ ಮುಕ್ತಾಯ ಆಗತ್ತೆ. ಕತೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋ ಮೂಲಕ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.